ವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಎಂಎಲ್ಎ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿ ಮುಂದಿನ 15 ದಿನದಲ್ಲಿ ಬಿಡುಗಡೆ. ಬೋನಹಳ್ಳಿ ಏರ್ಪೋರ್ಟ್ನಲ್ಲಿ ಕುಮಾರಸ್ವಾಮಿ ಹೇಳಿಕೆ. ಅವೈಜ್ಞಾನಿಕ ಅಂಡರ್ ಪಾಸ್ ರಸ್ತೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಒತ್ತಾಯ. ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಸ್ವಚ್ಛತೆ ಇಲ್ಲದ ಹಾಸ್ಟೆಲ್ ಕಟ್ಟಡಗಳು. ಜಂಟಿ ನಿರ್ದೇಶಕ ದೇವರಾಜ್ ಭೇಟಿ. ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದ ದೇವಾಲಯ. ಅರೆಮಾದನಹಳ್ಳಿ ಸ್ವಾಮೀಜಿ ಅವರಿಂದ ಭೂಮಿ ಪೂಜೆ. ತಾಲೂಕು ಅಧ್ಯಕ್ಷ ಕುಮಾರಾಚಾರ್ ನೇತೃತ್ವ. ಮತ್ತು ಪ್ರೈವೇಟ್ಗಿಂತ ಉತ್ತಮ ಈ ಸರ್ಕಾರಿ ಶಾಲೆ. ಮಕ್ಕಳನ್ನ ಸೇರಿಸಲು ಪೋಷಕರ ಪರದಾಟ. ಆದರೆ ಮೂಲಭೂತ ಸೌಕರ್ಯಗಳ ಕೊರತೆ. ವಾರ್ತೆಗಳ ವಿವರ. ಭಾರೀ ಕುತೂಹಲ ಕೆರಳಿಸಿರುವ ವಿಧಾನಸಭೆ ಚುನಾವಣೆಯ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯನ್ನ ಇನ್ನು 15 ದಿನಗಳಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಗರದಲ್ಲಿ ನಡೆಯುತ್ತಿದ್ದ ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬೋನಹಳ್ಳಿಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ರು. ಸುದ್ದಿಗಾರರೊಂದಿಗೆ ಮಾತನಾಡಿ, ಶರವಣ ಕೂಡ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದಲ್ಲಿ ಪ್ರಾಮಾಣಿಕವಾಗಿದ್ದಾರೆ. ರಾಜ್ಯಸಭೆಯ ಚುನಾವಣೆಯಲ್ಲಿ 3ನೇ ಅಭ್ಯರ್ಥಿ ನಿಲ್ಲಿಸುವ ಬಗ್ಗೆ 2 ರಾಷ್ಟ್ರೀಯ ಪಕ್ಷಗಳಿಗೆ ಮತಗಳ ಕೊರತೆ ಇದೆ. ನಾವು ಅವರಿಗಿಂತ ಹೆಚ್ಚು ಮತ ಇದೆ. ಸದ್ಯದಲ್ಲಿ ರಾಜ್ಯಸಭೆ ಅಭ್ಯರ್ಥಿ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದರು. ಇನ್ನು 15 ದಿನಗಳಲ್ಲಿ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡುತ್ತೇನೆ. ಪಟ್ಟಿ ತಯಾರಾಗಿದ್ದು ಹಾಸನ ಸೇರಿದಂತೆ ಎಲ್ಲ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುತ್ತೇನೆ ಎಂದು ಕುತೂಹಲ ಕೆರಳಿಸಿದರು. ಜಿಲ್ಲಾ ಪಂಚಾಯಿತಿ ಹಾಗೂ ಬಿಬಿಎಂಪಿ ಚುನಾವಣೆಯನ್ನು ಕಳೆದ 1.5 ವರ್ಷದ ಹಿಂದೆಯೇ ಸರ್ಕಾರ ನಡೆಸಬೇಕಾಗಿತ್ತು. ಆದರೆ ಮೀಸಲಾತಿ ಬದಲಾವಣೆ ಸೇರಿದಂತೆ ಸಂವಿಧಾನ ಆಶಯದ ವಿರುದ್ಧವಾಗಿ ರಾಜ್ಯ ಸರ್ಕಾರ ನಡೆದುಕೊಂಡಿರುವುದರಿಂದ ಚುನಾವಣೆ ವಿಳಂಬವಾಗಿದೆ ಎಂದರು. ಮತ್ತೆ ನಿರಂತರವಾಗಿ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯಸಭಾದ ಏನು ಸ್ಟ್ರಾಟಜಿ ಇದೆ ಸರ್ ನಿಮ್ಮ ಪಕ್ಷದ? ರಾಜ್ಯಸಭಾದಲ್ಲಿ ನಮ್ಮ ಪಕ್ಷಕ್ಕೆ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಅವರಿಗೆ ಇರತಕ್ಕಂಥ ಒಂದು ಸ್ಥಾನಗಳೇನಿದೆ, ಅದಕ್ಕೆ ಅವ್ರಿಗೆ ಸ್ವಲ್ಪ ಆ ಸ್ಥಾನಗಳಿಗೆ ಇವತ್ತು ಸಂಖ್ಯೆ ಅವ್ರಿಗೇನು ಬೇಕು ಅದರ ಮೇಲೆ ಸ್ವಲ್ಪ ಹೆಚ್ಚಿನ ಶಾಸಕರಿದ್ದಾರೆ. ಆದರೆ 3ನೇ ವ್ಯಕ್ತಿ ಇಲ್ಲ. ಮತ್ತೆ ಆ ಸ್ಥಾನಕ್ಕಿಂತಲೂ ಹೆಚ್ಚಿನ ಅಭ್ಯರ್ಥಿ ನಿಲ್ಲಿಸಲಿಕ್ಕೆ ಅವರಲ್ಲೂ ಸಂಖ್ಯೆ ಕೊಡುತ್ತೆ, ನಮಗೂ ಸಂಖ್ಯೆಯಲ್ಲಿ ಕೊಡ್ತಾ ಇದೆ. ಆದರೆ ಆ 2 ಪಕ್ಷಗಳಿಗಿಂತ ಶಾಸಕರ ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ. ಅದರ ಹಿನ್ನೆಲೆ ಒಂದು 4-5 ಜನ ಜಾಸ್ತಿ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಪಕ್ಷದಲ್ಲಿ ನಿರ್ಧಾರ. ಎಲೆಕ್ಷನ್ ಮುಂಚೆಲೇ ಪಟ್ಟಿಗಳ ಅನೌನ್ಸ್ ಮಾಡ್ತೀನಿ, ಅಭ್ಯರ್ಥಿಗಳ ಪಟ್ಟಿ ಅಂದರೆ ಸೇರಿ ಹಾಸನ ಸೇರಿ ಅದೆಲ್ಲ ರೆಡಿ ಆಗ್ತಿದೆ, ಸಕ್ರಿಯವಾಗ್ತಿದೆ. ನಾವಿನ್ನೂ ಜಲಧಾರೆ ಕಾರ್ಯಕ್ರಮಗಳು, ಮೊನ್ನೆ ನಡೆದಂಥ ನೆಲಮಂಗಲದ ಕಾರ್ಯಕ್ರಮ ಏನಿದೆ, ಆ ಒಂದು ಒತ್ತಡದಲ್ಲಿ ಏನಿತ್ತು, ಮುಂದಿನ ದಿನಗಳಲ್ಲಿ ಇನ್ನೊಂದು 15-20 ದಿವಸಗಳಲ್ಲಿ ಅದಕ್ಕೆ ಚಾಲನೆ ಕೊಡ್ತೀವಿ. ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಗೊಂದಲ ಮಾಡುತ್ತಿದ್ದಾರೆ. ಶಾಲಾ ಪಠ್ಯಪುಸ್ತಕ ರಚನೆ ಹಾಗೂ ಪರಿಷ್ಕರಣೆ ವಿಷಯದಲ್ಲಿ ಕೆಲವರನ್ನು ವೈಭವೀಕರಿಸಿ ಕೆಲವರನ್ನು ತಿರುಚುವ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ ಅಜೆಂಡಾದಿಂದ ಶಿಕ್ಷಣ ಕ್ಷೇತ್ರ ಕಲುಷಿತಗೊಳಿಸುತ್ತಿದ್ದಾರೆ. ಪೋಷಕರ ಮನಸ್ಸಿನಲ್ಲಿ ರಾಜಕಾರಣಿಗಳು ನಮ್ಮ ಮಕ್ಕಳ ಬದುಕಿನ ಮೇಲೆ ಕೆಟ್ಟ ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಪಠ್ಯಪುಸ್ತಕ ಮಾರುಕಟ್ಟೆಗೆ ಬಂದ ಮೇಲೆ ಸ್ವಲ್ಪ ಅಭ್ಯಾಸ ಮಾಡಿ ನಂತರ ಮಾತನಾಡುತ್ತೇನೆ. ರಾಜ್ಯದ ಜನರ ಭಾವೈಕ್ಯತೆ ವಿಷಯದಲ್ಲಿ ಗೊಂದಲ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇವತ್ತು ಶಾಲಾ ಪಠ್ಯ ಪುಸ್ತಕಗಳಲ್ಲೂ ಸಹ ಸಂಘರ್ಷಗಳಿಗೆ ಮತ್ತು ಸಮಾಜದಲ್ಲಿ ಒಂದು ರೀತಿಯ ಭಾವೈಕ್ಯತೆಗಳು ಹಾಳಾಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಸರ್ಕಾರದಲ್ಲಿ ಪ್ರಾರಂಭ ಆಗಿರತಕ್ಕಂಥ ಪಠ್ಯ ಪುಸ್ತಕಗಳಲ್ಲಿ ಹಲವಾರು ಮಹನೀಯರ ವಿಷಯಗಳಲ್ಲಿ ಕೆಲವು ವೈಭವೀಕರಿಸ್ತಕ್ಕಂಥದ್ದು, ಕೆಲವು ಇರ್ತಕ್ಕಂಥ ಸತ್ಯಾಂಶಗಳನ್ನು ತಿರುಚತಕ್ಕಂಥದ್ದು, ಇದರ ಮುಖಾಂತರ ಶಾಲಾ ಮಕ್ಕಳಲ್ಲಿ ಏನೋ ಒಂದು ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಏನೋ ಹಿನ್ನೆಲೆ ಇಟ್ಕೊಂಡು ಹೊರಟಿದ್ದಾರೆ. ಅಂತಕ್ಕಂಥದ್ದು ದುಷ್ಪರಿಣಾಮ ಬೀರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾ ಇರ್ತಾರೆ ಅಂತಕ್ಕಂಥ ಆತಂಕಗಳು ಪೋಷಕರ ಮೇಲೆ ಬರಬಾರದು. ಮರುಪರಿಷ್ಕರಣೆ ಏನೇಳಿ ಇಲ್ಲಿ ನನಗೆ ಗೊತ್ತಿಲ್ಲ. ಇಲ್ಲಿ ಪ್ರಶ್ನೆ ಪಠ್ಯ ಪುಸ್ತಕಗಳು ಏನೇನು ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ಪಠ್ಯ ಪುಸ್ತಕಗಳು ಇವತ್ತು ಮಾರುಕಟ್ಟೆಗೆ ಬಂದ ಮೇಲೆ ನಾನು ಸ್ವಲ್ಪ ಸ್ವರೂಪ್ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಇತರರು ಉಪಸ್ಥಿತರಿದ್ದರು. ಕಳೆದ 6 ವರ್ಷಗಳಿಂದ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆಯ ಅವೈಜ್ಞಾನಿಕ ಕಾಮಗಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಆಲೂರು ಪಟ್ಟಣಕ್ಕೆ ಬರುವ ವಾಹನಗಳಿಗೆ ಅಂಡರ್ ಪಾಸ್ ಹಾಗೂ ಮೇಲ್ಸೇತುವೆ ನಿರ್ಮಿಸದೇ ಇರುವುದನ್ನು ಖಂಡಿಸಿ ನೇರಳೆಕೆರೆ ಕೂಡಿಗೆ ಬಳಿ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ರಸ್ತೆ ತಡೆ ಮಾಡಿ ಪ್ರತಿಭಟಿಸಲಾಯಿತು. ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ನಟರಾಜ್ ಮಾತನಾಡಿ, ಹಾಸನದಿಂದ ಸಕಲೇಶಪುರಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ
ಆಲೂರು ಪಟ್ಟಣಕ್ಕೆ ಹೋಗಲು ಬಲ ತಿರುವು ಇದೆ. ಈ ಸ್ಥಳದಲ್ಲಿ ಯಾವುದೇ ಸೂಚನಾ ಫಲಕಗಳನ್ನು ಅಳವಡಿಸದೆ ಬೇಜವಾಬ್ದಾರಿತನ ತೋರಿದ್ದಾರೆ. ಸಕಲೇಶಪುರ ಕಡೆಯಿಂದ ಹಾಸನಕ್ಕೆ ಬರುವ ವಾಹನಗಳು ಅತಿ ವೇಗವಾಗಿ ಸಂಚರಿಸುವುದರಿಂದ ಆಲೂರು ಪಟ್ಟಣದ ಕಡೆ ಬಲ ತಿರುವು ತೆಗೆದುಕೊಳ್ಳುವಾಗ ಹಲವಾರು ಅಪಘಾತಗಳು ನಡೆದು ಸಾವುಗಳು ಸಂಭವಿಸಿದೆ ಎಂದು ಆಕ್ಷೇಪಿಸಿದರು. ಇಲ್ಲಿ ಅಪಘಾತಗಳನ್ನು ತಪ್ಪಿಸಲು ಅಂಡರ್ ಪಾಸ್ ಅಥವಾ ಮೇಲ್ಸೇತುವೆ ಅವಶ್ಯಕತೆ ಇದೆ. ಬೈರಪುರ ಗ್ರಾಮದಲ್ಲಿ ನಿರ್ಮಿಸಿರುವ ಅಂಡರ್ ಪಾಸ್ ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದು, ಇಲ್ಲಿ ರಸ್ತೆ ದಾಟಲು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳಪೆಯಿಂದ ಹಾಗೂ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ. ಇದರಿಂದ ತೊಂದರೆಯಾಗಿದೆ ಎಂದು ದೂರಿದರು. 75ರ ಅವೈಜ್ಞಾನಿಕ ಕಳಪೆ ಕಾಮಗಾರಿ ವಿರುದ್ಧ ಆಲೂರು ಪಟ್ಟಣದ ಎಲ್ಲ ಪ್ರಮುಖರು ಕರ್ನಾಟಕ ರಕ್ಷಣಾ ವೇದಿಕೆ ಏನು ಹೋರಾಟ ಹಮ್ಮಿಕೊಂಡಿದೆ, ಇದರ ಪರಿಸ್ಥಿತಿ ಇಲ್ಲಿ ಸಾರ್ವಜನಿಕರಿಗೆ ಗೊತ್ತಿದೆ. ಯಾಕೆ ಅಂದರೆ ಈ ರಸ್ತೆ ಕಾಮಗಾರಿ ಶುರುವಾದಾಗಲಿಂದ ಇಲ್ಲಿವರೆಗೂ 150 ಜನ ಅಂಗವಿಕಲರಾಗಿದ್ದಾರೆ, ಒಂದು 70ರಿಂದ 80 ಜನ ಸಾವನ್ನಪ್ಪಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ರಾಷ್ಟ್ರೀಯ ಪ್ರಾಧಿಕಾರ ಏನು ಗುತ್ತಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಕಳಪೆ ಗುತ್ತಿಗೆಗಾರರಿಗೆ ಕೊಟ್ಟಿದೆ, ಅವರು ಸಬ್ ಕಾಂಟ್ರಾಕ್ಟ್ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಕಳಪೆ ಕಾಮಗಾರಿಯಿಂದ ಈಗ ಸತತ 3 ವರ್ಷದಲ್ಲಿ ಆಗೋಂಥ ಕಾಮಗಾರಿ 7 ವರ್ಷ ಆದರೂ ಇನ್ನು ವಿಳಂಬ ಆಗ್ತಿದೆ. ಇದಕ್ಕೆ ಮೂಲ ಕಾರಣ ಈ ಭಾಗದ ಜನಪ್ರತಿನಿಧಿಗಳು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು, ಗುತ್ತಿಗೆದಾರರು. ನಮ್ಮದು ಆಲೂರು ತಾಲೂಕಿನ ಮೂಲ ಸಮಸ್ಯೆ ಏನಪ್ಪ ಅಂದರೆ, ನೀವು ಗಮನಿಸ್ಬೋದು, ಈಗ ರಾಜಧಾನಿ ಬೆಂಗಳೂರಿಂದ ನೀವು ಈ ಮಾರ್ಗವಾಗಿ ಬರೋಂಥ ಸಂದರ್ಭದಲ್ಲಿ ಇರೋಂಥ ಯಾವುದೇ ಪಟ್ಟಣ ಆಗ್ಬೋದು, ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಗ್ಬೋದು, ಆ ಭಾಗಗಳಿಗೆ ಒಂದು ಅಂಡರ್ ಪಾಸು, ಫ್ಲೇವರ್, ನಾವು ಒಂದು ನಾಮಫಲಕ ಎಲ್ಲೂ ಹಾಕಿಲ್ಲ. ಈ ಅವೈಜ್ಞಾನಿಕವಾಗಿ ಕೆಲಸ ಮಾಡೋದಕ್ಕೆ ಇನ್ನೂ ರಾಷ್ಟ್ರೀಯ ಪ್ರಾಧಿಕಾರದವರಿಗೆ ಎಚ್ಚರಿಕೆ, ಇದು ಕೊನೆ ಎಚ್ಚರಿಕೆ. ಮುಂದಿನ ಭಾಗದಲ್ಲಿ ನಾವು ರಸ್ತೆಯಲ್ಲಿ ಬಂದು ಕೂತ್ರೆ ನೀವು ಎಷ್ಟು ಜನ ಮೇಲೆ ಕೇಸ್ ಮಾಡಿದ್ರು ನಾವು ಭಯಪಡಲ್ಲ. ನಮ್ಮ ತಾಲೂಕಿಗೆ ಅನ್ಯಾಯ. ಮುಖ್ಯ ರಸ್ತೆಯಿಂದ ಪಟ್ಟಣಕ್ಕೆ ತಿರುಗುವ ಸ್ಥಳದಲ್ಲಿ ಯಾವುದೇ ಸೂಚನಾ ಫಲಕಗಳನ್ನು ಅಳವಡಿಸಿಲ್ಲ. ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿ ಖಂಡಿಸಿ ಹಾಗೂ ಮೇಲ್ಸೇತುವೆ ಮತ್ತು ಅಂಡರ್ ಪಾಸ್ ನಿರ್ಮಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಈ ಬಗ್ಗೆ ಶೀಘ್ರ ಪರಿಶೀಲನೆ ನಡೆಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲಾಖೆಯವರು ಪ್ರತಿಭಟನೆ ಸ್ಥಳಕ್ಕೆ ಕನ್ನಡ ಬಾರದ ಅಧಿಕಾರಿಗಳನ್ನು ಮಾತುಕತೆಗೆ ಕಳಿಸಿದ್ದು, ಪ್ರತಿಭಟನಾಕಾರರು ಕೆರಳುವಂತೆ ಮಾಡಿತ್ತು. ಇಲಾಖೆ ಪರವಾಗಿ ಬಂದ ಅಧಿಕಾರಿ ಮಾತನಾಡಿ, ಅಂಡರ್ ಪಾಸಿಂಗ್ ಅಥವಾ ಮೇಲ್ಸೇತುವೆ ಕಾಮಗಾರಿಗೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅರ್ಜಿ ಬಂದಿದೆ. ಈ ಕಾಮಗಾರಿಗೆ 20 ರಿಂದ 30 ಕೋಟಿ ರೂಪಾಯಿ ಹಣಗಳ ಅವಶ್ಯಕತೆ ಇದೆ. ಅರ್ಜಿ ಹಾಗೂ ಪ್ರಸ್ತಾವನೆಯನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸಲಾಗುವುದು. ಅಲ್ಲಿ ಅನುಮೋದನೆ ಸಿಕ್ಕಿದ ತಕ್ಷಣ ಕಾಮಗಾರಿ ಆರಂಭಿಸಲಾಗುವುದು ಎಂದರು. ಆಲೂರು ಪಟ್ಟಣದ ಬೈಪಾಸ್ ಏನು ರಾಷ್ಟ್ರೀಯ ಹೆದ್ದಾರಿ 75 ಇದೆ, ಅದರ ಪಕ್ಕದಲ್ಲಿ ಆಲೂರು ಪಟ್ಟಣಕ್ಕೆ ರಸ್ತೆ ಹಾದೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇದು ರಸ್ತೆ ತಡೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಆಲೂರಿಗೆ ಹೋಗುವಂಥ ವಾಹನಗಳಿಗೆ ಯಾವುದೇ ರೀತಿಯಾದಂಥ ಅಂಡರ್ ಪಾಸಿಂಗ್ ಅಥವಾ ಫ್ಲೈಓವರ್ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ದೂರು. ಈ ಕಾರಣಕ್ಕಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಾವಿರಾರು ವೆಹಿಕಲ್ಗಳು ಜಾಮ್ ಆಗಿದೆ. ಈ ಮುಖ್ಯ ರಸ್ತೆಯಲ್ಲಿ ಏನಿದೆ, ಈ ರಸ್ತೆಯಲ್ಲಿ ಬೆಂಗಳೂರು-ಮಂಗಳೂರು ಹೆದ್ದಾರಿ ಇದು. ಈ ಹಿತಾಸಕ್ತಿಯನ್ನು ಕಡೆಗಣಿಸಿ ಅಂಡರ್ ಪಾಸಿಂಗ್ ಅಥವಾ ಫ್ಲೈಓವರನ್ನು ಮಾಡದೆ ಈ ರೀತಿಯಾದಂಥ ರಾದ್ಧಾಂತವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಕುರಿತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಡ ಅವರ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಬನ್ನಿ ಅವರನ್ನು ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ಕೇಳೋಣ. ರಕ್ಷಣಾ ಕರ್ನಾಟಕ ವೇದಿಕೆ, now we will consider that request also. This request I will forward to that our higher officials for the 20 and 30 crores. The approval from the NHI headquarters, it is very much required. If the approval will come from the NHI headquarters, then we will proceed and we will construct the structure also. As per this, I discussed with our sub-inspector sir also. They will give the report for accident report. Then after we will go to all reports will be submitted to our higher officials in RO Bangalore also, in NHI headquarters also. We will submit that. After that we will do that if the approval came. ಈ ಸಂದರ್ಭದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಹೆದ್ದಾರಿ ಬಂದ್ನಿಂದಾಗಿ ಸುಮಾರು 3-4 ಕಿಲೋಮೀಟರ್ವರೆಗೂ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿತ್ತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಸ್ನೇಕ್ ಬಾಬು, ಸದಸ್ಯೆ ತಾಹಿರಾ ಬೇಗಂ, ರಾಣಿ, ಬ್ಯಾಂಕ್ ನಿರ್ದೇಶಕ ಜಗದೀಶ್ ಕಬ್ಬಿನಹಳ್ಳಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೌಫಿಕ್ ಅಹಮದ್, ಕರ್ನಬೆ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ ಹಾಜರಿದ್ದರು. ಬೇಲೂರು ತಾಲೂಕಿನಾದ್ಯಂತ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಸ್ಟೆಲ್ಗಳ ಕಟ್ಟಡ ಹಾಗೂ ಸ್ವಚ್ಛತೆಯ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ದೇವರಾಜು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಡನಾಯ್ಕನಹಳ್ಳಿ ಆನಂದ್ ಮಾತನಾಡಿ, ಶಾಸಕರು ದಲಿತರನ್ನು ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಸ್ಟೆಲ್ ಕಟ್ಟಡಗಳು ಯಗಚಿ ನದಿಯ ಪಕ್ಕದಲ್ಲಿ ನಿರ್ಮಾಣ ಮಾಡುವುದರಿಂದ ಮಳೆಗಾಲದಲ್ಲಿ ಡ್ಯಾಂ ಭರ್ತಿಯಾಗಿ ಕಟ್ಟಡಗಳ ಮೇಲೆ ನೀರು ಹರಿದು ವಿದ್ಯಾರ್ಥಿಗಳ ಜೀವಹಾನಿಯಾಗುವ ಸಂಭವ ಹೆಚ್ಚಾಗಿದ್ದು, ಹಾಸ್ಟೆಲ್ಗೆ ಸೂಕ್ತವಾದ ಜಾಗವಲ್ಲ ಎಂದು ಹೇಳಿದರು. ನಗರದಲ್ಲಿ ಹಲವಾರು ಕಡೆ ಸರ್ಕಾರಿ ಗೋಮಾಳವಿದೆ, ಆದರೆ ಕಡಿಮೆ ಬೆಲೆಗೆ ಜಾಗ ಖರೀದಿ ಮಾಡಿದ್ದಾರೆ ಎಂದು ಸ್ಥಳದ ಮೂಲ ಕಡತಗಳ ಸಹಿತ ನಿರ್ದೇಶಕರೊಂದಿಗೆ ಚರ್ಚಿಸಿದರು.
ಕಟ್ಟಡದ ಪಕ್ಕದಲ್ಲಿಯೇ ಸ್ಮಶಾನವಿದೆ. ನಗರದ ಯುಜಿಡಿ ನೀರು ಹಾಸ್ಟೆಲ್ ಕಟ್ಟಡದ ಮೇಲೆ ಹರಿಯುತ್ತದೆ. ಕೆಲವೊಮ್ಮೆ ಅತಿಯಾದ ಮಳೆಯಿಂದಾಗಿ 9 ಬಾಗಿಲುಗಳಲ್ಲಿ ನೀರು ಹರಿಬಿಡುವ ಸಾಧ್ಯತೆ ಹೆಚ್ಚಾಗಿದೆ ಎಂದರು. ಈ ಹಿಂದೆ ಖಾಸಗಿ ವ್ಯಕ್ತಿಯೊಬ್ಬರು ಲೇಔಟ್ ಮಾಡಿ ಮಾರಲು ಮುಂದಾದಾಗ ಯಾರೂ ಕೂಡ ಖರೀದಿ ಮಾಡಲು ಮುಂದಾಗಲಿಲ್ಲ. ಅಂತಹ ಜಾಗದಲ್ಲಿ ದಲಿತರ ಮಕ್ಕಳ ಮಾರಣ ಹೋಮ ಮಾಡಲು ಮುಂದಾಗಿದ್ದಾರೆ. 1 ಎಕರೆಗೆ 2 ಕೋಟಿ ಹಣ ನೀಡಿ ಖರೀದಿ ಮಾಡುವ ಅಗತ್ಯ ಏನಿತ್ತು ಎಂದು ಪ್ರಶ್ನಿಸಿದರು. ಕೂಡಲೇ ಜಾಗವನ್ನು ಯಾವುದಾದರೂ ಸರ್ಕಾರಿ ಕಚೇರಿಗೆ ಸ್ಥಳಾಂತರಿಸಿ ಸೂಕ್ತವಾದ ಜಾಗದಲ್ಲಿ ಹಾಸ್ಟೆಲ್ ಕಟ್ಟಡಕ್ಕೆ ಅವಕಾಶ ನೀಡಬೇಕು. ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಜಂಟಿ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಜಂಟಿ ನಿರ್ದೇಶಕ ದೇವರಾಜ್ ಮಾತನಾಡಿ, ನಾನು ಇದೇ ಮೊದಲು ನೀಡಿದ್ದೇನೆ. ತಾಲೂಕಿನಾದ್ಯಂತ ಇಲಾಖೆ ಹಾಸ್ಟೆಲ್, ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ಗಳ ಕಟ್ಟಡಗಳ ವೀಕ್ಷಣೆ ಮಾಡಿದ್ದೇನೆ. ಆದರೆ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಹಾಸ್ಟೆಲ್ ಕಟ್ಟಡ ಈಗಷ್ಟೇ ವೀಕ್ಷಣೆ ಮಾಡುತ್ತಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಮಂಜುನಾಥ್ ಮಾತನಾಡಿದರು. ಸಹಾಯಕ ನಿರ್ದೇಶಕ ಮಂಜುನಾಥ್, ಸಮಾಜ ಕಲ್ಯಾಣಾಧಿಕಾರಿ ಮೋಹನ್ ಕುಮಾರ್, ಗುತ್ತಿಗೆದಾರ ರವಿಶಂಕರ್ ಹಾಗೂ ಮತ್ತಿತರರು ಹಾಜರಿದ್ದರು. ನಗರದ ಕಾಳಿಕಾಂಬ ಕಮ್ಮಟೇಶ್ವರ ನೂತನ ದೇವಾಲಯದ ಭೂಮಿ ಪೂಜೆ ಕಾರ್ಯಕ್ರಮ ಅರೆಮಾದನಹಳ್ಳಿ ವಿಶ್ವ ಬ್ರಾಹ್ಮಣ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ತಾಲೂಕು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎಚ್.ಪಿ. ಕುಮಾರಾಚಾರ್ ಮತ್ತು ಸಮಾಜದ ಪದಾಧಿಕಾರಿಗಳು ಭೂಮಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಇಂದು ಗಜಕೇಸರಿ ಯೋಗ ಪ್ರಬಲವಾಗಿದೆ. ದೇವಾಲಯದ ಕೆಲಸಗಳು ಸಕಾಲದಲ್ಲಿ ಮುಗಿದು ದೇವಸ್ಥಾನ ಲೋಕಾರ್ಪಣೆ ಆಗಲಿದೆ ಎಂದು ಶುಭ ಹಾರೈಸಿದರು. ಬಹಳ ಹಿಂದಿನಿಂದ ಇದ್ದಂಥ ಶ್ರೀ ಕಾಳಿಕಾಂಬ ಕಮ್ಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅದನ್ನು ಪುನರ್ ನಿರ್ಮಾಣ ಮತ್ತು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವ ಒಂದು ಸಂಕಲ್ಪ ಇಟ್ಕೊಂಡು ದೇವಾಲಯವನ್ನು ವಿದ್ಯುಕ್ತವಾಗಿ ಕಲಾಕರ್ಷಣೆಯೊಂದಿಗೆ ತೆರವು ಮಾಡಿ ಇಂದು ಇಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಬಹುಶಃ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ನಗರದ ಅಪರ ಪೊಲೀಸ್ ಅಧಿಕಾರಿಗಳವರು ಆದಂಥ ಶ್ರೀಮತಿ ನಂದಿನಿ ರವರು ಆಗಮಿಸಿ ಎಲ್ಲರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದೇಶವನ್ನು ನೀಡಿ ತಮ್ಮ ಹಿತವಚನಗಳನ್ನು ಹೇಳಿದ್ದಾರೆ. ಇವತ್ತು ವೇದಬ್ರಹ್ಮಶ್ರೀ ದಿವಾಕರ್ ಪುರೋಹಿತರವರ ನೇತೃತ್ವದಲ್ಲಿ ಭೂಮಿ ಪೂಜೆ ನೆರವೇರಿದೆ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಹೆಚ್ಚುವರಿ ಎಸ್ಪಿ ನಂದಿನಿ ಮಾತನಾಡಿ, ದೇವಾಲಯ ನಿರ್ಮಾಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡುವ ಭರವಸೆ ನೀಡಿದರು. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವ ದೇವಾಲಯದ ಪೂಜಾ ವಿಧಿವಿಧಾನಗಳನ್ನು ಪುರೋಹಿತ್ ಕೆ ದಿವಾಕರ್ ಅಗ್ನಿಹೋತ್ರಿ ವಹಿಸಿದರು. ವಿಶ್ವಕರ್ಮ ಸಮಾಜದ ಮುಖಂಡರು, ಮಹಿಳಾ ಸದಸ್ಯರು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಲು ಮೂಗಿ ಬೀಳುತ್ತಿರುವ ಪೋಷಕರು. ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುತ್ತಿದ್ದ ಪೋಷಕರು ಈಗ ಸರ್ಕಾರಿ ಶಾಲೆಗಳತ್ತ ಮುಗಿ ಬೀಳುತ್ತಿರುವುದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ. ಈ ಕುರಿತು ಒಂದು ವರದಿ ಇದೆ. ಖಾಸಗಿ ಶಾಲೆಗಳಲ್ಲಿ ಗುಣಮಟ್ಟದ ಪಾಠ ಪ್ರವಚನ ಶಿಸ್ತು ಎಂದು ತಿಳಿದುಕೊಂಡಿದ್ದ ಪೋಷಕರಿಗೆ ಸರ್ಕಾರಿ ಶಾಲೆಗಳು ಏನೂ ಕಡಿಮೆ ಇಲ್ಲ ಎಂಬಂತೆ ಉತ್ತಮವಾದ ಗುಣಮಟ್ಟದ ಪಾಠ ಪ್ರವಚನಗಳು, ಸವಲತ್ತುಗಳು ಲಭ್ಯವಿದೆ ಎಂಬುದು ಅರಿವಾದಂತಿದೆ. ಪಟ್ಟಣದ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿಗೆ ಮಕ್ಕಳನ್ನು ಸೇರಿಸಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಉದ್ಭವವಾಗಿದೆ. 1ನೇ ತರಗತಿಗೆ ಸೇರಿಸಲು ಪರದಾಡುತ್ತಿರುವ ಪೋಷಕರು ಎಂಬಿಬಿಎಸ್ ಕೋರ್ಸ್ಗೆ ಸೀಟು ಪಡೆಯಬಹುದು. ಆದರೆ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿಗೆ ಸೇರಿಸುವುದು ಸುಲಭದ ಮಾತಲ್ಲ ಎಂಬುದು ಸಾರ್ವಜನಿಕರಿಂದ ಜಗಜ್ಜಾಹೀರಾಗಿದೆ. ಸರ್ಕಾರಿ ಶಾಲೆ, ಆದ್ದರಿಂದ ಯಾರಿಗೂ ಸಹ ಸೀಟು ಇಲ್ಲ ಎನ್ನಲು ಯಾರಿಗೂ ಸಹ ನೈತಿಕ ಹಕ್ಕಿಲ್ಲ. ಆದರೆ ಶಾಲೆಯಲ್ಲಿ ಕೊಠಡಿಗಳ ಸಮಸ್ಯೆ ಎದ್ದು ಕಾಣಿಸುತ್ತಿದೆ. ಮಕ್ಕಳು ಕುಳಿತುಕೊಳ್ಳಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಬಾಗಿಲು ಬಳಿ ಕೂತು ಪಾಠ ಕೇಳುತ್ತಿರುವ ದೃಶ್ಯ ನೋಡಿದರೆ ಎಂತಹವರಿಗೂ ಮನಸ್ಸು ಕರಗುತ್ತದೆ. ಒಂದು ಬೆಂಚಲ್ಲಿ 7 ಮಕ್ಕಳು ಕುಳಿತುಕೊಂಡರೆ ಕೆಲವರಿಗೆ ಸ್ಥಳಾವಕಾಶ ಇಲ್ಲದೆ ನೆಲದಲ್ಲಿ ಹಾಗೂ ಬಾಗಿಲಲ್ಲಿ ಕುಳಿತು ಪಾಠ ಕೇಳುತ್ತಿದ್ದಾರೆ. ಕೆಲವು ಮಕ್ಕಳು ಕುಳಿತುಕೊಳ್ಳಲು ಬೆಂಚ್ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ಮನೆಯಿಂದ ಬೇಗ ಬಂದು ಸೀಟು ಹಿಡಿದುಕೊಳ್ಳುತ್ತಿರುವುದು ಕಂಡುಬಂದಿದೆ. ಕೆಲವರು ಕುಳಿತುಕೊಳ್ಳಲು ಜಗಳವಾಡಿಕೊಳ್ಳುತ್ತಿರುವ ವಿಷಯ ತಿಳಿದುಬಂದಿದೆ. ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ 630 ಮಕ್ಕಳಿದ್ದು ಕೇವಲ ಚಿಕ್ಕದಾದ 9 ಕೊಠಡಿಗಳಿವೆ. 12 ಜನ ಶಿಕ್ಷಕರಿದ್ದಾರೆ. ಮಕ್ಕಳ ಸಂಖ್ಯೆ ಹೆಚ್ಚಾದಂತೆ ವಿಶಾಲವಾದ ಕೊಠಡಿಗಳ ಅವಶ್ಯಕತೆ ಇದೆ. ಒಂದೊಂದು ಕೊಠಡಿಯಲ್ಲಿ ತಲಾ 100ರಿಂದ 120 ಮಕ್ಕಳು ಕೊಠಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದಾರೆ. ಈ ಶಾಲೆ ಎಲ್ಲ ಬಡಾವಣೆಗಳಿಗೂ ಸೀಮಿತವಾಗಿದ್ದು ಎಲ್ಲರೂ ಕೂಡ ಇದೇ ಶಾಲೆಗೆ ಸೇರಿಸಲು ಮುಂದಾಗಿದ್ದಾರೆ. ಈ ಶಾಲೆಗೆ ಎಷ್ಟು ಮಕ್ಕಳು ಬೇಕಾದರೂ ಸೇರಿಕೊಳ್ಳಲಿ, ಆದರೆ ಕೊಠಡಿಗಳು ಹಾಗೂ ಸುಸಜ್ಜಿತವಾದ ಕಟ್ಟಡವಿಲ್ಲ, ಮೈದಾನವಿಲ್ಲ. ಮಕ್ಕಳು ಶೌಚಾಲಯಕ್ಕೆ ತೆರಳಲು ಸಾಲುಗಟ್ಟಿ ಹೋಗುವ ಪರಿಸ್ಥಿತಿ ಎದುರಾಗಿದೆ.
ಪಟ್ಟಣದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ದೊಡ್ಡ ದೊಡ್ಡ ಸುಸಜ್ಜಿತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ತಾಲೂಕಿಗೆ 4 ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ಸಹ ಮಂಜೂರು ಮಾಡಿಸಿದ್ದಾರೆ. ಆದರೆ ಇಂಗ್ಲಿಷ್ ಮಾಧ್ಯಮದ ಶಾಲೆಯ ಶಿಕ್ಷಕರು ತಾವು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಇಂದು ಬೇಡವೆಂದು ಹೇಳುತ್ತಿರುವುದು ಶೋಚನೀಯ ಸಂಗತಿ. ಕೋಟೆ ಶಾಲೆಯೊಂದರಲ್ಲಿ ಇಂಗ್ಲಿಷ್ ಮೀಡಿಯಂ ಇದ್ದು ಸುತ್ತಮುತ್ತಲಿನ ಖಾಸಗಿ ಶಾಲೆ, ಸರ್ಕಾರಿ ಶಾಲೆ ಮಕ್ಕಳನ್ನು ಇದೇ ಶಾಲೆಗೆ ಸೇರಿಸಲು ಮುಂದಾಗಿರುವುದು ಶಿಕ್ಷಕರಿಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ ಎನ್ನಬಹುದು. ಈಗ ಜಾಹೀರಾತು. ಕುವೆಂಪು ಶಿಕ್ಷಣ ಸಂಸ್ಥೆ ಭೂವನಹಳ್ಳಿ, ಹಾಸನ. ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಕುವೆಂಪು ಶಿಕ್ಷಣ ಸಂಸ್ಥೆಯು ಹಾಸನದ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ನೀಡುತ್ತಾ ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಕುವೆಂಪು ಶಿಕ್ಷಣ ಸಂಸ್ಥೆ, ಹಾಸನ. ದೂರವಾಣಿ ಸಂಖ್ಯೆ 9844806001. ಅಮೂಲ್ ಐಸ್ ಕ್ರೀಂ ಪಾರ್ಲರ್, ಹಾಸನ್. ಸಂಪಿಗೆ ಮುಖ್ಯ ರಸ್ತೆ, 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಮ್ಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕೊಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಮ್ಗಳು ಮತ್ತು ಚಾಕೊಲೇಟ್ಗಳು, ಅಮೂಲ್ನ ಇನ್ನು ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಂ ಪಾರ್ಲರ್, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಸಂಪಿಗೆ ಮುಖ್ಯ ರಸ್ತೆ, 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. Akshara Academy, Hassan's #1 coaching center for all competitive exams. IAS, PSI, PDO, FDA, STA, KS ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ. ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗಂಭೀರ ಅಭ್ಯಾಸಕ್ಕಾಗಿ ಕಲಿತ ಪಠ್ಯಭಾಗಗಳ ಎಲ್ಲ ಬಗೆಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪರೀಕ್ಷಾ ಸರಣಿ, ಇನ್ನೂ ಹಲವು ವಿಶೇಷತೆಗಳ ತಾಣ ನಮ್ಮ ಅಕ್ಷರ ಅಕಾಡೆಮಿ. ಕೆಎಸ್ ಫೌಂಡೇಶನ್ ಕೋರ್ಸ್ಗಾಗಿ ದಾಖಲಾತಿ ಪ್ರಾರಂಭವಾಗಿದೆ. ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ, ಶ್ರೀಹರ ಕಟ್ಟಡ, ಕ್ರೈಸ್ಟ್ ಶಾಲೆಯ ಹತ್ತಿರ, ರಿಂಗ್ ರಸ್ತೆ, ವಿದ್ಯಾನಗರ, ಹಾಸನ. ಈ ಅಕ್ಷರ ಅಕಾಡೆಮಿನ ಪ್ರಾರಂಭ ಮಾಡೋ ಮೂಲ ಉದ್ದೇಶ ಏನು ಅಂದ್ರೆ, ಸೊ ನಮ್ಮ ಊರಿನಲ್ಲಿ ಹಾಸನ ಜಿಲ್ಲೆನಲ್ಲಿ ಇಲ್ಲಿ ಓದ್ತಿರುವಂತ ಆಸ್ಪಿರೆಂಟ್ಸ್ ಏನೇನಿದ್ದಾರೆ ಅವ್ರೇನಾದ್ರೂ UPSC ಅಥವಾ KPSC ಎಕ್ಸಾಮಿನೇಷನ್ಸ್ಗೆ ಬೇರೆ ಊರುಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಹಾಸನ ತೊರೆದು ಬೇರೆ ಊರುಗಳು ಹೋಗ್ಬೇಕಾಗಿತ್ತು. ಕೆಲವರು ಬೆಂಗಳೂರು, ಡೆಲ್ಲಿ ಅಂತ ಈ ಥರ ಊರು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಆ ಕಾರಣದಿಂದ ನಮ್ದೊಂದು ತಂಡ ಯೋಚನೆ ಮಾಡಿ, ಇಲ್ಲ ನಮ್ಮ ಹಾಸನಲ್ಲೇ ಏನಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, KS ಆಗಿರ್ಬೋದು, PSI, FD, SDA ಯಾವುದಕ್ಕಾದ್ರೂ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಾವೇ ಒಂದು ಏನಕ್ಕೆ ಅಕಾಡೆಮಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಇದನ್ನ ಪ್ರಾರಂಭ ಮಾಡಿದ್ವಿ. ಮೊದಲನೇ ವರ್ಷದಿಂದನೇ ಪ್ರತಿದಿನ 1 ಗಂಟೆ ಅವ್ರಿಗೆ ಈ ಕಾಂಪಿಟೇಟಿವ್ ಕೋಚಿಂಗ್ಸ್ ಬಗ್ಗೆ ಒಂದು ಅವೇರ್ನೆಸ್ ಜೊತೆಗೆ ನಾಲೆಡ್ಜ್ ಹಾಗೆ ಕ್ಲಾಸಸ್ ಇಷ್ಟನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದ್ವಿ. ನಿಮ್ಮಿಂದ ಸಹಕಾರ ಸಿಕ್ಕತ್ತೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಅಕ್ಷರ ಬಳಗದಿಂದ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ 9844460044, 8310441846, 9964660660. ಮತ್ತೊಮ್ಮೆ ಮುಖ್ಯ ವಾರ್ತೆಗಳಿಗೆ ಸ್ವಾಗತ.
ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಿ ಎಸ್ಸಿ ಎಸ್ಟಿ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ಒತ್ತಾಯಿಸಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷ ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಬೆಂಬಲಿಸಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಬಹುಜನ್, ಈ ಬಗ್ಗೆ ಸ್ವಾಮೀಜಿ ಒತ್ತಾಯದ ಮೇರೆಗೆ ಸರ್ಕಾರ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಪೀಠ ವರದಿ ಸಲ್ಲಿಸಿರುತ್ತದೆ. ಇಂದಿಗೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ 105 ದಿನಗಳನ್ನು ಪೂರೈಸಿದೆ. ಶ್ರೀಗಳು ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಜನಪ್ರತಿನಿಧಿಗಳು, ವಿವಿಧ ಸಮುದಾಯಕ್ಕೆ ಸೇರಿದ ಮಠಗಳ ಪೀಠಾಧಿಪತಿಗಳು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬೆಂಬಲ ಸೂಚಿಸಿದ್ದಾರೆ ಎಂದರು. ಒಳಗಡೆ ಅನೇಕ ಸಂದರ್ಭಗಳಲ್ಲಿ ಸೇರಿಸಲಾಗಿದೆ. ಆದರೆ ಎಸ್ಟಿಗೆ ಏನು 3% ಮೀಸಲಾತಿ ಇತ್ತು ಅದನ್ನು ಜಾಸ್ತಿ ಮಾಡಿಲ್ಲ. ಜಾತಿಗಳ ಸಂಖ್ಯೆ ಜಾಸ್ತಿಯಾಗಿದೆ, ಜನಸಂಖ್ಯೆ ಜಾಸ್ತಿಯಾಗಿದೆ, ಆದರೆ ಮೀಸಲಾತಿಯ ಪ್ರಮಾಣ ಹೆಚ್ಚಾಗಿಲ್ಲ. ಸೊ ಇದರ ಕುರಿತಾಗಿ ಸರ್ಕಾರ ಈ ಹಿಂದೆ ಒಂದು ಆಯೋಗವನ್ನು ನೇಮಕ ಮಾಡಿತ್ತು. ನಿವೃತ್ತ ನ್ಯಾಯಮೂರ್ತಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಜೊತೆಗೆ ಏನು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ತ್ರಿಸದಸ್ಯ ಪೀಠ ಸುಭಾಷ್ ಅಡಿ ಅವರ ನೇತೃತ್ವದಲ್ಲಿ ನೇಮಕ ಮಾಡಿದರೆ ಅದನ್ನು ವಾಪಸ್ ತಗೋಬೇಕು. ಮತ್ತು ಏನು ಸಚಿವ ಸಂಪುಟದ ಉಪಸಮಿತಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ವಾಪಸ್ ತಗೊಂಡು ನಾಗಮೋಹನ್ ದಾಸ್ ವರದಿ ಏನಿದೆ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಮನವಿಯನ್ನು ಬೇಲೂರು ತಹಸೀಲ್ದಾರ್ ಅವರ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ರಾಜು ಬೆಳ್ಳೊಟ್ಟೆ, ಪ್ರಕಾಶ್ ಕೇಸ್ಕೋಡು, ಲೋಹಿತ್ ಕಡೆಗರ್ಜೆ, ಸೋಮಶೇಖರ್, ಉಮೇಶ್ ಹಾಜರಿದ್ದರು. ನಮಗೊಂದು ನ್ಯಾಯ, ಶಾಸಕರಿಗೆ ಒಂದು ನ್ಯಾಯ ಎಂದು ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಪುರಸಭಾ ಅಧಿಕಾರಿಗಳ ವಿರುದ್ಧ ವಿಶ್ವ ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾಧ್ಯಕ್ಷ ಪ್ರಜ್ವಲ್ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ವಿವಿಧ ಕಡೆ ಸ್ನೇಹಿತರು ಶುಭಾಶಯ ಕೋರಿ ಬ್ಯಾನರ್ ಅಳವಡಿಸಿದ್ರು. ಆದರೆ ಪುರಸಭಾ ಮುಖ್ಯಾಧಿಕಾರಿ ಮತ್ತು ಸಿಬ್ಬಂದಿ ನನ್ನ ಬ್ಯಾನರ್ ಅನ್ನು ತೆರವುಗೊಳಿಸಿದ್ದಾರೆ. ಇದನ್ನು ಪ್ರಶ್ನಿಸಿದಾಗ ನೀತಿ ಸಂಹಿತೆ ಜಾರಿಯಲ್ಲಿದೆ ಎಂಬ ನೆಪ ಹೇಳುತ್ತಾರೆ. ಶಾಸಕ ಸಿಎನ್ ಬಾಲಕೃಷ್ಣ ಹಾಗೂ ಇನ್ನಿತರ ಅಧಿಕಾರಿಗಳ ಬ್ಯಾನರ್ ತೆರವು ಮಾಡಿಲ್ಲ. ಗಣಪತಿ ಪೆಂಡಾಲ್ ಮುಂಭಾಗದಲ್ಲಿ 10ನೇ ತರಗತಿಯಲ್ಲಿ ಅಧಿಕ ಅಂಕ ಪಡೆದ ಮಕ್ಕಳ ಬ್ಯಾನರ್ ಇದೆ. ಇದರಲ್ಲಿ ಶಾಸಕರ ಮತ್ತು ಅಧಿಕಾರಿಗಳ ಭಾವಚಿತ್ರ ಇದ್ದರೂ ಸಹ ಏಕೆ ತೆರವು ಮಾಡಿಲ್ಲ ಎಂದು ಪ್ರಶ್ನಿಸಿದರು. ನನ್ನ ಬ್ಯಾನರ್ ಅನ್ನು ತೆರವು ಮಾಡಿರುವ ಪುರಸಭಾ ಸಿಬ್ಬಂದಿಗಳನ್ನು ಕೂಡಲೇ ಅಮಾನತು ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನನ್ನ ಅಭಿಮಾನಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ನನ್ನ ಒಂದು ಬ್ಯಾನರನ್ನು 3-4 ಕಡೆ ಅಳವಡಿಸಿರ್ತಾರೆ. ಇದನ್ನು ಹೊರತುಪಡಿಸಿ ನಮ್ಮ ಪುರಸಭಾ ಅಧಿಕಾರಿಗಳು ನನ್ನ ಬ್ಯಾನರ್ಗಳನ್ನು ತೆರವುಗೊಳಿಸಿರ್ತಾರೆ. ಹೇಳಿದ್ದಕ್ಕೆ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ವಿಶ್ವ ಮಾನವ ಹಕ್ಕು ಆಯೋಗ ಇದು ಒಂದು ಆಯೋಗ, ಯಾವುದೇ ರೀತಿ ರಾಜಕೀಯ ಇದರಲ್ಲಿ ಒಳಗೊಂಡಿಲ್ಲ. ಇದರಲ್ಲಿ ನಾನು ಜಿಲ್ಲಾಧ್ಯಕ್ಷನಿದ್ದೀನಿ. ಆದರೆ ನೋಡಿ, ನನ್ನ ಬ್ಯಾನರ್ಗಳನ್ನ ಯಾರ್ಯಾರು ಹರಿದಿದ್ದಾರೆ, ಪುರಸಭಾ ಯಾರು ಕೆಲಸದಲ್ಲಿ ಏನು ಮಾಡ್ತಿದ್ದಾರೆ ಅವ್ರು ಹರಿದಿದ್ದಾರಲ್ಲ, ಅವ್ರ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಳಬೇಕು. ಮತ್ತು ಇದರವಾಗಿ ತೀವ್ರ ತನಿಖೆಯಾಗಿ ನನಗೆ ನ್ಯಾಯ ಸಿಗಬೇಕಷ್ಟೇ. ವಿಶ್ವ ಮಾನವ ಹಕ್ಕು ಆಯೋಗದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಇದ್ದೀವಿ. ಇದೇ ಸಂದರ್ಭದಲ್ಲಿ ವಿಶ್ವ ಮಾನವ ಹಕ್ಕುಗಳ ಆಯೋಗದ ಉಪಾಧ್ಯಕ್ಷ ನವೀನ್, ನಿರ್ದೇಶಕ ರಾಕೇಶ್, ಅಜಿತ್, ಹೇಮಂತ್, ಕಾರ್ತಿಕ್ ಹಾಗೂ ನವೀನ್ ಉಪಸ್ಥಿತರಿದ್ದರು. ಅರ್ಕಲಗೂಡು ತಾಲೂಕಿಗೆ ರೈಲ್ವೆ ಯೋಜನೆ ಘೋಷಿಸಿದ್ದನ್ನು ಸ್ವಾಗತಿಸಿ ಕ್ಷೇತ್ರದ ಜನತೆಗೆ ರೈಲ್ವೆ ಪ್ರಯಾಣದ ಸೌಲಭ್ಯ ಶೀಘ್ರವಾಗಿ ದೊರಕಲಿ ಎಂದು ಎಚ್ ಯೋಗರಮೇಶ್ ನೇತೃತ್ವದಲ್ಲಿ ಪಟ್ಟಣದ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿ ದೇವರಿಗೆ ಪೂಜಾ ಕೈಂಕರ್ಯ ಸಲ್ಲಿಸಿ ಪ್ರಾರ್ಥಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಪ್ರಥಮ ಹಂತವಾಗಿ ಸರ್ವೆ ಕಾರ್ಯಕ್ಕೆ ಆದೇಶ ಜಾರಿ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಅರ್ಕಲಗೂಡು ಜನತೆಯ ಪರವಾಗಿ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಅರ್ಕಲಗೂಡಿಗೆ ರೈಲ್ವೆ ಯೋಜನೆ ನೀಡುವಂತೆ ಹಲವಾರು ಬಾರಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಮನವಿ ಮಾಡುತ್ತಿದ್ದ ಪಿಎಸ್ ನಾಗೇಂದ್ರ ಪ್ರಸಾದ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಪದಾಧಿಕಾರಿಗಳು, ಕಾರ್ಯಕರ್ತರು, ಆತ್ಮೀಯರು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರದ ಹಾಗೂ ಹಾಸನ ಜಿಲ್ಲೆಯ, ಅದರಲ್ಲೂ ವಿಶೇಷವಾಗಿ ನಮ್ಮ ಹೊಳೆನರಸೀಪುರ ಮತ್ತು ಅರ್ಕಲಗೂಡು ಈ ಭಾಗದ ಬಹುಜನರ ಬಹು ವರ್ಷಗಳ ಒಂದು ಬೇಡಿಕೆ. ನಮಗೆ ಎಲ್ಲ ಥರದ ಮೂಲಭೂತ ಸೌಕರ್ಯಗಳಿದ್ದರೂ ಸಹ ಭಾರತದ ಒಂದು ಆತ್ಮ ಅಂತ ಹೇಳಿದರೆ ತಪ್ಪಾಗಲಾರದು ರೈಲ್ವೆ ಅಂದರೆ. ಆ ಒಂದು ರೈಲ್ವೆಯ ಮೂಲಭೂತ ಸೌಕರ್ಯಗಳು ಮತ್ತು ರೈಲ್ವೆಯ ಒಂದು ನಮಗೆ ಕನೆಕ್ಟಿವಿಟಿ ಇಲ್ಲ ಅಂಥೇಳಿ ಒಂದು ಕೊರಗಿತ್ತು. ಸುಮಾರು ವರ್ಷಗಳಿಂದ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಮತ್ತು ಇನ್ನೂ ಹಲವಾರು ಮುಖಂಡರುಗಳು ಈ ಒತ್ತಾಯವನ್ನು ಮಾಡ್ತಾಯಿದ್ರು. ಆದರೆ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಸಂದರ್ಭದಲ್ಲಿ ಅರ್ಕಲಗೂಡು ಮಂಡಲದ ಬಿಜೆಪಿ ವತಿಯಿಂದ ಅರ್ಕಲಗೂಡು ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಿಹಿ ಹಂಚಿಕೊಂಡು, ಮತ್ತು ನಮ್ಮ ಅರ್ಕಲಗೂಡು ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ದೊಡ್ಡಮ್ಮ ದೇವರ ಒಂದು ಆಶೀರ್ವಾದವನ್ನು ಪಡೆದು
ಇವತ್ತು ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಕಾರ್ಯಕರ್ತರ ಮುಖಾಂತರ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ರಾಷ್ಟ್ರೀಯ ಡೆಂಗ್ಯೂ ದಿನದ ಅಂಗವಾಗಿ ಬೇಲೂರು ತಾಲೂಕಿನ ಆರೋಗ್ಯ ಕೇಂದ್ರದಿಂದ ಸಾರ್ವಜನಿಕರಿಗೆ ಡೆಂಗ್ಯೂ ಮುನ್ನೆಚ್ಚರಿಕೆ ಅರಿವು ಮೂಡಿಸಲು ಶಾಲಾ ವಿದ್ಯಾರ್ಥಿಗಳಿಂದ ಜಾಥಾ ಕಾರ್ಯಕ್ರಮ ನಡೆಸಿದರು. ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ, ಬಹಳ ವರ್ಷಗಳ ಹಿಂದೆ ಡೆಂಗಿ ಜ್ವರ ಭಾಗಶಃ ಜನರನ್ನ ಕಾಡಿತ್ತು. 2017ರಲ್ಲಿ ಬರೋಬ್ಬರಿ 17,000ಕ್ಕೂ ಹೆಚ್ಚು ಜನರು ಡೆಂಗಿ ಜ್ವರದಿಂದ ಬಳಲಿದ್ರು. ಹಲವು ಇಲಾಖೆಗಳ ಸಹಯೋಗದ ಮೂಲಕ ಡೆಂಗಿ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ವ್ಯಾಪಕ ಜನಜಾಗೃತಿ ಅಭಿಯಾನದ ಮೂಲಕ ತಡೆಗಟ್ಟಬಹುದು ಎಂದರು. ಹೋದ ವಾರದಲ್ಲಿ ನಾವು ಪತ್ರಿಕಾಗೋಷ್ಠಿ ನಡೆಸಿದ್ವಿ. ಡೆಂಗ್ಯೂ ಬಗ್ಗೆನೇ ಜನಗಳಿಗೆ ಸ್ವಲ್ಪ ಇದರ ಬಗ್ಗೆ ತಿಳುವಳಿಕೆ ಇರಲಿ, ಅರಿವು ಇರಲಿ ಅಂತೇಳಿ ಡೆಂಗ್ಯೂ ಬಗ್ಗೆ. ಹಾಗೆ ಈ ದಿನ ಅಂದರೆ ಅವತ್ತು ಅಂತರ ಇಲಾಖಾ ಮಟ್ಟದ ಸಭೆಯೂ ಕೂಡ ನಡೆಸಿದ್ವಿ ಮಾನ್ಯ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ. ಇವತ್ತು ಮಕ್ಕಳ ಒಂದು ಯುನೈಟೆಡ್ ಸ್ಕೂಲ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಾಥಾ ಮಾಡ್ತಾಯಿದ್ವಿ. ಯಾಕಂತಂದ್ರೆ ಈಗ ಮಳೆ ಸ್ಟಾರ್ಟ್ ಆಯಿತು, ಮಳೆಗಾಲ ಸ್ಟಾರ್ಟ್ ಆಯಿತು. ಈಗ ನಾವು ಬೇರೆ ಬೇರೆ ಉತ್ಪತ್ತಿ ಆಗಲ್ಲ, ಹಾಗಾಗ್ಬಿಟ್ಟು ನಾವು ಇಂಡೈರೆಕ್ಟಾಗಿ ನೀರಿನ ಒಂದು ಇದನ್ನು ಮೂಲಗಳನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಸೊಳ್ಳೆಗಳು ಬೆಳೆಯಲ್ಲ, ಹಾಗಾಗಿ ಈ ಕಾಯಿಲೆ ಹರಡಲ್ಲ. ಆ ಒಂದು ನಿಟ್ಟಿನಲ್ಲಿ ಜನಗಳಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಒಂದು ಯುನೈಟೆಡ್ ಸ್ಕೂಲ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಾವು ಜಾಥಾ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿ ಹಕ್ಕಿ ಅಣ್ಣಕುಮಾರ್, ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ, ಮಂಗಳಮ್ಮ ಹಾಜರಿದ್ದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಬಿಜೆಪಿ ಅಭ್ಯರ್ಥಿ ಮೈವಿ ರವಿಶಂಕರ್ ಗೆಲುವಿಗೆ ಕಾರ್ಯಕರ್ತರು ಪಣ ತೊಟ್ಟು ಹೋರಾಟ ನಡೆಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ತಿಳಿಸಿದ್ದಾರೆ. ಮಹೇಶ್ವರಿ ದೇವಾಲಯದ ಸಭಾಭವನದಲ್ಲಿ ಇತ್ತೀಚೆಗೆ ನಡೆದ ಪಕ್ಷದ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳು ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿವೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕಡಿಮೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲಿನ ಹೊರೆಯನ್ನು ತಗ್ಗಿಸಿದೆ ಎಂದರು. ಬಡವರು, ರೈತರು, ಮಹಿಳೆಯರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಕಲ್ಯಾಣಕ್ಕೆ ರೂಪಿಸಿರುವ ಯೋಜನೆಗಳ ಕುರಿತು ಪದವೀಧರ ಮತದಾರರಿಗೆ ಮನವರಿಕೆ ಮಾಡಬೇಕು. ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಲ್ಲಿ ಅವುಗಳನ್ನು ಬದಿಗೊತ್ತಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ವರ್ಷಕ್ಕೆ ಚುನಾವಣೆ ಹೋಗಿ ರಿಸಲ್ಟೂ ಸಹ ಬರುತ್ತೆ. പക്ഷേ ಈ 2,600 ಮನೆಗಳಿಗೆ ಒಂದೊಂದು ಬಾರಿ ಅಲ್ಲ, 3 ಬಾರಿ 4 ಬಾರಿ ಅವ್ರ ಮನೆಗೆ ಕಡ್ಡಾಯವಾಗಿ ಭೇಟಿ ಕೊಡಲೇಬೇಕು. ನೀವೇ ಅಭ್ಯರ್ಥಿ ಅಂತಕ್ಕಂಥ ತಿಳ್ಕೊಬೇಕು. ನೀವೇ ಅಭ್ಯರ್ಥಿಗಳು ಹೋಗಿ ಅವ್ರ ಮನೆಗಳಿಗೆ ಭೇಟಿ ಮಾಡಿ. പക്ഷേ ನೀವು ಪೂಜೆ ಮಾಡ್ಬೋದು. ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾತಾಡ್ತಾರೆ, ಯಾವ ರೀತಿ ನಮಗೆ ಹೇಳ್ತಾರೆ, ಉತ್ತರದಲ್ಲೇ ನಾವು ವೋಟ್ ಹಾಕ್ತಾರೆ ಇರುವಂತಕ್ಕಂಥದ್ದನ್ನ ನಾವು ಗುರ್ತಾಕಬೇಕು. ABC ಅಂತಕ್ಕಂಥದ್ದು ಗುರ್ತಾಕಬೇಕು. ನಾವು ಸಹ ಅವ್ರ ಹೋಗ್ಬೇಕೇನ ಮತ್ತೆ ಅವ್ರನ್ನ ಸಂಪರ್ಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮತ್ತೆ ಬುಧವಾರ ಆದ್ಮೇಲೆ ನಮ್ಮ ಮುನ್ನಾದಣ್ಣವ್ರು ಹೇಳಿದ್ರೆ ತಿರ್ಗಾ ಮತ್ತೆ ಸಭೆಗಳನ್ನ ಸೇರಿ ಆ ಟೀಚರ್ಸ್ಗಳನ್ನೇ ಎಲ್ಲೆಲ್ಲಿ ಯಾವ ಹಳ್ಳಿನಲ್ಲಿ ಎಲ್ಲಿ ನಿಮ್ಮ ಮನೆಗಳಲ್ಲಿ ನೀವು 10 ಜನ ಸೇರಿಸೋದು ಬರ್ತೀವಿ, 50 ಜನ ಸೇರಿಸೋದು ಬರ್ತೀವಿ, 100 ಜನ ಸೇರಿಸೋದು ಬರ್ತೀವಿ, ಅವರ ಸಭೆಗಳನ್ನ ಮಾಡಬೇಕು. ಈಗ ನಮ್ಮಲ್ಲಿ ಶಾಸಕರಿಲ್ಲ, ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರಿಲ್ಲ. ಇಂಥ ಜಿಲ್ಲೆಗೆ ಒಬ್ಬರೇ, ಒಬ್ಬರೇ ಇರ್ತಕ್ಕಂಥದ್ದು. പക്ഷേ ರವಿಶಂಕರ್ ಅವರು ಗೆದ್ದಾದ್ಮೇಲೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಾನು ಸಂಪೂರ್ಣವಾಗಿ ಹಾಸನ ಜಿಲ್ಲೆಯನ್ನು ಗಮನಿಸಿದ್ರೆ ಅನೇಕ ಕಡೆ ನನ್ನ ಭಾರತೀಯ ಜನತಾ ಪಕ್ಷದ ಮುಖಂಡರಿದ್ದಾರೆ, ಆ ರಸ್ತೆನೇ ಮಾಡಿಲ್ಲ, ಅವ್ರ ಮನೆ ಮುಂದೆ ರೋಡೇ ಮಾಡಿಲ್ಲ, ಮೋರಿನೇ ಮಾಡಿಲ್ಲ. ಇದನ್ನೆಲ್ಲ ಗಮನಿಸಿದ್ದೀನಿ. ಒಬ್ಬ ವಿಧಾನ ಪರಿಷತ್ ಸದಸ್ಯರಿದ್ರೆ 4 ಜಿಲ್ಲೆಗೆ ಅವರು ಸ್ಪರ್ಧಿಸಬಹುದು. ಇವತ್ತು ನಮ್ಮ ಮನೆಗೆ ತಿಂಡಿ ಬರಬೇಕು ಅಂತಕ್ಕಂಥದ್ದು ಅವರು ನೇರವಾಗಿ ನಿಮ್ಮ ಹಳ್ಳಿಗೆ ಬರ್ತಾರೆ. ಅವತ್ತು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೋಬಹುದು. ಅವರು ಸರ್ಕಾರದಲ್ಲಿ ಯಾವ ಕಾರಣದ ತಂದಾಗಿ ನಿಮ್ಮ ಜೊತೆ ಕೆಲಸವನ್ನು ಮಾಡಿಸೋದಕ್ಕೆ ಅವರಿಗೆ ಶಕ್ತಿ ಇದೆ. ಅವರು ಹಿರಿಯ ಮುಖಂಡರು, ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು. ಇದನ್ನು ಹರಿಸಿ ದಯಮಾಡಿ ತಾವೆಲ್ಲರೂ ನೀವೇ ಅಭ್ಯರ್ಥಿ ಅಂತಕ್ಕಂಥ ತಿಳಿಬೇಕು. ಇದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ. ಕಳೆದ ಬಾರಿ ಬರೀ 123 ಮತಗಳಿಂದ ಅವರು ಸೋಲು ನಂಬಿದ್ದಾರೆ. ಹೆಚ್ಚಿನ ಬಹುಮತದಿಂದ ಮುಖಂಡ ಎಚ್.ಒ. ರಮೇಶ್, ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್.ಕೆ. ಸುರೇಶ್, ವಿಧಾನ ಪರಿಷತ್ ಸದಸ್ಯ ಮುನಿರಾಜೇಗೌಡ, ವಿಭಾಗ ಪ್ರಭಾರಿ ನಿಜಗುಣ, ಪಕ್ಷದ ಚುನಾವಣಾ ಉಸ್ತುವಾರಿ ಚಂದ್ರಕಲಾ, ತಾಲೂಕು ಘಟಕದ ಅಧ್ಯಕ್ಷ ವಿಶ್ವನಾಥ್ ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ವೆ ನಡೆಸಿ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟಿರುವ ಸ್ಮಶಾನ ಜಾಗವನ್ನು ಬಿಡಿಸಿಕೊಡುವ ಮೂಲಕ ನ್ಯಾಯ ಒದಗಿಸಿಕೊಡುವಂತೆ ಸಮತ ಸೈನಿಕ ದಳದಿಂದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಕಣದೂರು ಗ್ರಾಮದಲ್ಲಿ ಸ್ಮಶಾನ ಜಾಗವಿಲ್ಲದೆ ಮನೆಯ ಅಕ್ಕಪಕ್ಕದ ಜಾಗದಲ್ಲಿ ಶವ ಸಂಸ್ಕಾರ ಮಾಡುವ ಪರಿಸ್ಥಿತಿ ಉಂಟಾಗಿದ್ದು ತಮ್ಮ ಅಳಲು ತೋಡಿಕೊಂಡರು. ಅರಸೀಕೆರೆ ತಾಲೂಕು ಹಾರನಹಳ್ಳಿ ಪಶು ಚಿಕಿತ್ಸಾಲಯ ಡಿ ಗ್ರೂಪ್ ನೌಕರ ನಂಜುಂಡಪ್ಪ 22ರಂದು ಪಶು ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿ ನೋಡಲಾಗಿ ಬಾಗಿಲು ತೆರೆದಿದ್ದು ಕಳ್ಳರು ಕಚೇರಿ ಬೀಗ ಮುರಿದು ಒಳಪ್ರವೇಶಿಸಿ 35,000 ಬೆಲೆಯ ಕಬ್ಬಿಣದ ಕುರ್ಚಿಗಳು, 7 ಬರ್ಡಿ ಜೋಗ್ ಕ್ಯಾಸ್ಟೇಟರ್,
2. ಶಸ್ತ್ರಚಿಕಿತ್ಸಾ ಉಪಕರಣಗಳು, ಹಳೆಯ ಪಿಕಾಸಿ, ಹಳೆಯ ಗುದ್ದಲಿ, ಹಳೆಯ ಅಲ್ಯೂಮಿನಿಯಂ ಟಾರ್ಚ್, ಕಚೇರಿಯ ಹಳೆಯ ಕಡತಗಳು, ರಾಸುಗಳಿಗೆ ಕಿವಿಓಲೆ ಹಾಕುವ ಉಪಕರಣಗಳು, 2 ರೆಫ್ರಿಜರೇಟರ್ ಮತ್ತು 204 ಕೃತಕ ಗರ್ಭಧಾರಣೆ ಮಾಡಲು ಉಪಯೋಗಿಸುವ ಸೆಮೆನ್ ಸ್ಟ್ರಾಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಂಎಲ್ಎ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿ ಮುಂದಿನ 15 ದಿನದಲ್ಲಿ ಬಿಡುಗಡೆ. ಬೋನಹಳ್ಳಿ ಏರ್ಪೋರ್ಟ್ನಲ್ಲಿ ಕುಮಾರಸ್ವಾಮಿ ಹೇಳಿಕೆ. ಅವೈಜ್ಞಾನಿಕ ಅಂಡರ್ ಪಾಸ್ ರಸ್ತೆ, ಮೇಲ್ಸೇತುವೆ ನಿರ್ಮಾಣಕ್ಕೆ ಒತ್ತಾಯ, ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಸ್ವಚ್ಛತೆ ಇಲ್ಲದ ಹಾಸ್ಟೆಲ್ ಕಟ್ಟಡಗಳು, ಜಂಟಿ ನಿರ್ದೇಶಕ ದೇವರಾಜ್ ಭೇಟಿ, ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದ ದೇವಾಲಯ, ಅರೆಮಾದನಹಳ್ಳಿ ಸ್ವಾಮೀಜಿ ಅವರಿಂದ ಭೂಮಿ ಪೂಜೆ, ತಾಲೂಕು ಅಧ್ಯಕ್ಷ ಕುಮಾರಾಚಾರ್ ನೇತೃತ್ವ. ಮತ್ತು ಪ್ರೈವೇಟ್ಗಿಂತ ಉತ್ತಮ ಈ ಸರ್ಕಾರಿ ಶಾಲೆ, ಮಕ್ಕಳನ್ನ ಸೇರಿಸಲು ಪೋಷಕರ ಪರದಾಟ, ಆದರೆ ಮೂಲಭೂತ ಸೌಕರ್ಯಗಳ ಕೊರತೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.